ಸಮರ್ಥ ಭಾರತ. ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ರಾಯಚೂರು. ವಿಶ್ವವೆಲ್ಲವೂ ಮುನಿದು ನಿಂತರೂ ನಾಡು ನಿಲ್ಲಿಸಲು ಬೆಲ್ಲವು. ದಿನಾಂಕ 31/8/2025. ಸಮಯ ಸಂಜೆ 6 ಗಂಟೆಗೆ. ಸ್ಥಳ ವೀರ ಸಾವರ್ಕರ್ ಸರ್ಕಲ್, ಹೆಲ್ವಡಿ ಕಾಲೇಜ್ ರಸ್ತೆ, ರಾಯಚೂರು. ಉಪನ್ಯಾಸ ಡಾಕ್ಟರ್ ಮಲ್ಲಿಕಾರ್ಜುನ ಬಾಳಿಕಾಯಿ. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರರಾಗಿರುವ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸಲಾಗುತ್ತಿದೆ. ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯುಕ್ತ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನ್ ಮೇಳ ದಿನಾಂಕ 22/8/2025 31/8/2025 ಸಮಯ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಸ್ಥಳ ರಾಯಚೂರು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ, ಶ್ರೀ ಬಸವೇಶ್ವರ ರಸ್ತೆ, ರಾಯಚೂರು. ರಾಯಚೂರು ನಗರದ ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ವತಿಯಿಂದ ಇಂದು ಗಣೇಶನ 19ನೇ ವರ್ಷದ ಪ್ರತಿಷ್ಠಾಪನೆ ಆಚರಣೆ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಅಸೋಸಿಯೇಷನ್ ಹಲವು ಯುವಕರು ರಕ್ತದಾನ ಮಾಡುವ ಮುಖಾಂತರ ಇತರರಿಗೆ ಮಾದರಿಯಾದರು. ರಕ್ತದಾನ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ಬ್ರಹ್ಮಕುಮಾರಿ ಆಶ್ರಮದ ಸ್ಮಿತಾ ಅಕ್ಕನವರು ಮಾತನಾಡುತ್ತಾ, ಹಬ್ಬಗಳಿಂದ ಸಮಾಜಕ್ಕೆ ಉತ್ತಮ ಸಂದೇಶಗಳು ತಲುಪುವಂತಾಗಬೇಕು. ಹಬ್ಬಗಳು ಸಮಾಜವನ್ನು ಒಗ್ಗೂಡಿಸುವಂತಹ, ಕಟ್ಟುವಂತಹ ಕಾರ್ಯಗಳು ಮಾಡುತ್ತವೆ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಪರಿಪೂರ್ಣ ಮತ್ತು ಯಶಸ್ಸನ್ನು ಕಾಣಬೇಕಾದರೆ ಅವನಲ್ಲಿ ಇರುವ ವಿಶೇಷತನಗಳನ್ನು ಕಂಡುಕೊಳ್ಳುವುದು ಗಣೇಶ ಚತುರ್ಥಿಯಿಂದ ತಿಳಿಯುತ್ತದೆ ಎಂದರು. ಬಡಾವಣೆಯ ಯುವಕರು, ಮುಖಂಡರು, ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಒಂದು ಪರಿಪೂರ್ಣ ವ್ಯಕ್ತಿಯನ್ನು ಅನಿಸಿಕೊಳ್ಳಬೇಕಾದ್ರೆ ಅವನಲ್ಲಿ ಯಾವ ಯಾವ ವಿಶೇಷತೆಗಳಿರಬೇಕು ಎನ್ನುವುದನ್ನ ಶ್ರೀ ಗಣೇಶನ ವಿಗ್ರಹ ನಮಗೆ ಮೆಸೇಜ್. ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಪೂಜಿಸುವ ಪ್ರತಿ ದೇವತೆಗಳು, ನಾವು ಮಾಡುವ ಪ್ರತಿ ಹಬ್ಬ, ಇಟ್ ಇಸ್ ಅ ಮೆಸೇಜ್. ಇದು ನಮಗಾಗಿ ಒಂದು ಪಾಠ, ಒಂದು ಮೆಸೇಜ್. ಬರೀ ಆರಾಧನೆಯ ಪದ್ಧತಿಯಲ್ಲ, ಇದು ಜೀವನ ಜೀವಿಸುವಂತ ಒಂದು ಕಲೆಯನ್ನ ನಮಗೆ ಕಲಿಸಿಕೊಡುತ್ತೆ. ಯಾವ ಪ್ರಕಾರ ಶ್ರೀ ಗಣೇಶನ ಒಂದು ಜೀವನವನ್ನು ಅರ್ಥೈಸಿಕೊಂಡಾಗ ಮಣ್ಣಿನಿಂದ ತಯಾರಾದಂತಹ ಒಂದು ವಿಗ್ರಹ ಜೀವ ತುಂಬಿದ ನಂತರ ಸ್ವಂತ ತಂದೆಯನ್ನೇ ಪರಿಚಯ ಮಾಡಿಕೊಳ್ಳಿಕ್ಕಾಗದೇ ಇದ್ದಾಗ ಶಿರಚ್ಛೇದನ ಆದ ನಂತರ ಆದಿಯ ಶಿರವನ್ನ ತಂದು ಶ್ರೀ ಗಣೇಶನ ಒಂದು ಜೀವನವನ್ನ ಹೊಸದಾಗಿ ಮತ್ತೆ ಪುನಃ ಜೀವವನ್ನ ತುಂಬಿರುವಂತ ಕಥೆ ನಮ್ಮೆಲ್ಲರಿಗೂ ಗೊತ್ತು. ಇದು ಬರೀ ಕಥೆ ಅಂತ ಅರ್ಥೆ ತಿಳ್ಕೊಂಡಾಗ ಒಂದು ಕಥೆ ಅಂತ ಅರ್ಥ ಆಗ್ತದೆ. ಇದು ಒಂದು ಸಂದೇಶ ಅಂತ ನಾವು ನೋಡುವಾಗ ಈ ಪ್ರಕೃತಿಯ ಪಾರ್ವತಿ ಅಂದ್ರೆ ಶಿವನ ಪತ್ನಿ, ಶಿವ ಅಂದ್ರೆ ಅವನು ಜಗದೀಶ್ವರ, ಜಗದೇಕ ಒಡೆಯ. ಪ್ರಕೃತಿಯ ಮಣ್ಣಿನಿಂದ ತಯಾರಾದಂತಹ ಈ ಒಂದು ಶರೀರ, ಈ ದೇಹದ ಅಭಿಮಾನದಲ್ಲೇ ನಾವಿದ್ದಾಗ ನಮ್ಮ ಪಿತನಾದ ಭಗವಂತನನ್ನು ನಾವು ಅರ್ಥೈಸಿಕೊಳ್ಳಿಕ್ಕಾಗುವುದಿಲ್ಲ. ದೇಹದ ಅಭಿಮಾನವನ್ನು ನಾವು ಕಳಚಿದಾಗ ಎಲ್ಲಾ ಜ್ಞಾನಕ್ಕಿಂತ ಶ್ರೇಷ್ಠ ಜ್ಞಾನ ಆತ್ಮಜ್ಞಾನ, ಬಲಶಾಲಿ ಪ್ರಾಣಿ ಆನೆ. ಸೊ ಈ ಆತ್ಮಜ್ಞಾನ ಎನ್ನುವಂಥದ್ದು ವ್ಯಕ್ತಿಯಲ್ಲಿ ಧರಿಸಿದಾಗ ಭಗವಂತನ ಪರಿಚಯ ಅವನಿಗೆ ಯಾವಾಗ ಆಗ್ತದೋ ಆವಾಗ ಅವನು ತನ್ನ ಜೀವನದಲ್ಲಿ ಶ್ರೇಷ್ಠ ಗುಣಗಳನ್ನು ಧರಿಸಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ. 17 ಸಮಯದಲ್ಲಿ ಒಂದು 5 ಯೂನಿಟ್ ಒಬ್ಬ ಯುವಕನಿಗೆ ಆಕ್ಸಿಡೆಂಟ್ ಆಗಿತ್ತು. ರಿಮ್ಸ್ನಲ್ಲಿ ಅಡ್ಮಿಟ್ ಆಗಿದ್ರು. ಅವರು ಒಂದು ತಾಯಿ ಕರೆ ಮಾಡಿ, ನಮ್ಮ ಮಗನಿಗೆ ಭಾಳ ಸೀರಿಯಸ್ ಇದೆ, ಒಂದು 5 ಯೂನಿಟ್ ಬೇಕು ಅಂತ ಹೇಳಿದರು. ಆಗ ನಾವು ರಿಮ್ಸ್ ಅವ್ರಿಗೆ ಮಾತಾಡಿ ಒಂದು 2 ಯೂನಿಟ್ ಅವ್ರಿಗೆ ಕೊಡಿಸಿದ್ವಿ. ಇನ್ನೊಂದು 3 ಯೂನಿಟ್ಗೆ ನಮ್ಮ ಯುವಕರು ಹೋಗಿ ಅವರಿಗೆ ರಕ್ತದಾನ ಮಾಡಿದ್ರು.
ಒಂದು 15-20 ದಿವಸಗಳ ನಂತರ ನಮಗೂ ಅದು ಇದಿಲ್ಲ, ನಾವು ರಕ್ತದಾನ ಮಾಡಿ ನಾವು ಮರ್ತೋಗಿ ಒಂದು 15-20 ದಿವಸಗಳ ನಂತರ ಆ ತಾಯಿ ಫೋನ್ ಮಾಡಿ ಹೇಳಿದ್ಲು, ದೇವ್ರಂಗೆ ಬಂದು ನನ್ನ ಮಗನ ಪ್ರಾಣ ಉಳಿಸಿದ್ರಿ ನೀವು ಅಂತ ಹೇಳಿದ್ರು. ಕಷ್ಟ ಬಂದವಾಗ ದೇವರು ಮಾನವ ರೂಪದಲ್ಲಿ ಬಂದು ಸಹಾಯ ಮಾಡುತ್ತಾನೆ ಅಂತಾರಲ್ಲ, ಆ ಥರ ನಮ್ಮ ಯುವಕರು ಹೋಗಿ ಆ ರಕ್ತದಾನ ಮಾಡಿ ಆ ಯುವಕನ ಪ್ರಾಣವನ್ನು ಉಳಿಸಿದ್ರು. ಎಷ್ಟೋ ಹೆಮ್ಮೆವಾಗುತ್ತದೆ. 2014ರಂದು ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ಅವರು 16 ತನ 2.5 ವರ್ಷ ಕಾಲ ನರೇಂದ್ರ ಮೋದಿಜಿಯವರು ಸ್ವಚ್ಛ ಭಾರತ್ ಎಂದು ಕರೆ ಕೊಟ್ಟರೆ 2.5 ವರ್ಷ ಕಾಲ ಪ್ರತಿ ಭಾನುವಾರ ಸ್ವಚ್ಛ ಭಾರತ ಸ್ವಚ್ಛ ರಾಯಚೂರು ಅಂತ ಕಾರ್ಯಕ್ರಮ ಮಾಡ್ತಾ ಬಂದಿದ್ದರು. 50ನೇ ಸ್ವಚ್ಛ ಭಾರತ್ 50 ಸ್ಥಳಗಳೇ ಮಾಡಿದರು, 100ನೇ ಸ್ವಚ್ಛ ಭಾರತ್ 100 ಸ್ಥಳಗಳೇ ಮಾಡಿದರು. ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಜಿಯವರ ಜೊತೆ ಒಂದು ಪ್ರಶಂಸಾ ಪತ್ರವನ್ನು ನಮ್ಮ ಸಂಘಕ್ಕೆ ಬಂದಿತ್ತು. ಇಂಥ ಒಂದು ಹಲವಾರು ಕಾರ್ಯಗಳು ನಮ್ಮ ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ನಿಂದ ಮಾಡ್ತಾ ಬಂದಿದ್ದೀವಿ. ನಮ್ಮ ಮುಂದೆ ಇದ್ದ ಯುವಕರು ಜೂನಿಯರ್ ವೀರ ಸಾವರ್ಕರ್ ಅಂತ ಹೇಳ್ತೀವಿ. ಆ ಯುವಕರಿಗೆ ನಾವು ಸೈಕಲ್ ರೇಸ್ ಆಡಿಸಿವಿ, ಲೆಮನ್ ಸ್ಪೂನ್ ಆಡಿಸಿವಿ. ಎಲ್ಲ ಆಡಿಸಿದ ಹುಡುಗರು ಇವತ್ತು ತಮ್ಮ ಹೆಗಲಿಗೆ ಗಣಪತಿಯನ್ನು ಹಿಡ್ಕೊಂಡು 5 ದಿನ ತಮ್ಮ ಎಲ್ಲ ಎಲ್ಲ ಕೆಲಸಗಳನ್ನು ಬಿಟ್ಟು ನಮ್ಮನ್ನ ಸುಮ್ಮನೆ ಕೂಡಿಸಿ ತಾವೇ ಎಲ್ಲ ಕಾರ್ಯಕ್ರಮಗಳು ಮಾಡುತ್ತಾ ಹೋಗ್ತಿದ್ದಾರೆ. ಇಂಥ ಯುವಕರು ನಮ್ಮ ಜೊತೆ ಇದ್ದಾರೆ ಎಂದು ನಮಗೆ ಒಂದು ಸಲ ಹೆಮ್ಮೆ ಅನಿಸುತ್ತದೆ. ಆ ವಿಘ್ನ ವಿನಾಶಕ ಗಣಪತಿಯ ಆಶೀರ್ವಾದ ಆ ಯುವಕರ ಜೊತೆ ಸದಾ ಇರಲಿ ಎಂದು ಹೇಳುತ್ತಾ ನನಗೆ ಅವಕಾಶ ಕೊಟ್ಟ ನಮ್ಮ ವಿಠಲಣ್ಣನವರಿಗೂ ಧನ್ಯವಾದಗಳು ತಿಳಿಸುತ್ತಾ ಎಲ್ಲರಿಗೂ ನಮಸ್ಕಾರ. ವಿಜೃಂಭಣೆಯಿಂದ ಸುತ್ತಮುತ್ತ ಒಂದು 3-4 ಜಿಲ್ಲೆಯಲ್ಲಿ ಅಂತಂತಂದರೆ ರಾಯಚೂರು ಅಂತಂದರೆ ವೀರ ಸಾವರ್ಕರ್ ಗಣೇಶ. ನಾನು ಪಕ್ಕದ ಜಿಲ್ಲೆಯವನಿದ್ದೀನಿ, ಇಲ್ಲೇ ಯಾದಗಿರಿ ಡಿಸ್ಟಿಕ್ನಲ್ಲಿ. ಅಲ್ಲೆಲ್ಲ ನನಗೆ ಕೇಳ್ತಾರೆ, ಏನಪ್ಪ ನಿಮ್ಮ ರಾಯಚೂರು ವೀರ ಸಾವರ್ಕರ್ ಏನೇನು ಅಂತಂತಾರೆ. ಅದು ನಮ್ಮ ಲಿಮಿಟ್ಸ್, ಎಸ್ಪೆಷಲಿ ನಾನು ನೇತಾಜಿ ನಗರ್ ಲಿಮಿಟ್ಸು, ಅದು ನಮ್ಮ ಗಣೇಶನ ಹಾಗಾಗಿ ಸಂದೀಪ್ ಸಿಂಗ್ ಎಲ್ಲ ಇದ್ದರು. ಅವರು ಇರೋಕ್ಕೆ ನಾವು ಡ್ಯೂಟಿ ಮಾಡಿದ್ವಿ. ಆ ಮನುಷ್ಯ ಹೆಂಗಂತಂತಂದರೆ ಅವ್ರು ಹೇಳಿದರು, ಆ ಮನುಷ್ಯ ಹೆಂಗಂತಂದರೆ ನಮಗೂ ಬರೋರು, ಸರ್ ಅಲ್ಲಿ ಗೋವು ಇದೆ ಸರ್, ಆ ಗೋವನ್ನ ಇದು ಮಾಡಿಸ್ಬೇಕು ಅಂದರೆ ಆಕಳುಗಳಿದ್ದಾವೆ. ನೈಟು ಏನಾದ್ರು ಸಣ್ಣದು ಹಿಂದೂ ಪರ ಏನಾದರೂ ಸಣ್ಣ ಸಮಸ್ಯೆ ಇತ್ತಂದರೆ ಬೆಳಗಿನ ಜಾವ 5 ಗಂಟೆಗೆ ಆದ್ರೂ ಫೋನ್ ಮಾಡಿ ನನಗೆ ಸರ್ ಹಿಂಗ ಸರ್ ಅಂತಂದು ಫೋನ್ ಮಾಡ್ತಿದ್ದೆ. ಪಾಪ ಅಂತಲ್ಲ ಅಷ್ಟು ಕೇರ್ ಇದ್ರು ಅಂತಲ್ಲ. ಅಂಥವೆಲ್ಲ ಯೂತು ನಮ್ಮ ವೀರ ಸಾವರ್ಕರ್ ಸಂಘಟನೆ ಅಂತಂದರೆ ಮತ್ತು ಇನ್ನೊಂದು ವೆರಿ ಡಿಸಿಪ್ಲಿನ್ ಇದು, ವೆರಿ ಶಿಸ್ತು ಸಂಘಟನೆ. ಬೇರೆ ಗಣೇಶನ ಥರ ಏನೋ ಅಂತಲ್ಲ ಸುಮ್ಮನೆ ಅದು ಇದು ಗಲಾಟೆ ಅದಕ್ಕೆ ಕುಡ್ದಾಗಲಿ ಗಲಾಟೆ ಮಾಡೋಂಥದ್ದು ಇನ್ನೂ ನಾವು ಕಂಡಿಲ್ಲ. ಮತ್ತೊಂದು ಸಲ ನಮಗೂ ಭಾಳ ಒಂದು ಪೀಸ್ಫುಲ್ಲಾಗಿ ಒಂದು ಶಾಂತಿ ರೀತಿಯಿಂದಾಗಿ ಎಲ್ಲ ಕಾರ್ಯಕ್ರಮಗಳು ಮುಖ್ಯ ಯಾರು ಗೆಸ್ಟ್ಗಳು ಬರ್ತಾರೆ. ಮತ್ತು ಇಲ್ಲೇ ಸಂಘಟನೆಗಳು ಎಲ್ಲ ಆರ್ಗನೈಸೇಷನ್ ಅದರ ವಿನಾಯಕ್ ಅದರ ಚಿತ್ರಕ್ಕೆ ಅದರ ಎಲ್ಲ ಅಂತಲ್ಲ ಆಂಜನೇಯ ಕಡೂರು ಆಂಜನೇಯವರು ಅನ್ನೋದರ ಇಲ್ಲೇ ಲೋಕಲ್ ಅಂತ ತಿಮ್ಮಾಪುರಪೇಟೆ ಆಗಲಿ, ಮೆಡ್ಡಿಪೇಟೆ, ಮುತ್ತಲಪೇಟೆ, ಅಬ್ದಕ್ಕಿ ಲೇಔಟು, ಮಾಣಿಕ್ ಪ್ರಭು ಲೇಔಟು ಎಲ್ಲ ನಿವಾಸಿಗಳು ಮುಖಂಡರುಗಳು ಎಲ್ಲ ಪ್ರತಿಯೊಬ್ಬರು ಆಚರಣೆ ಮಾಡ್ತಾರೆ. ಇದು ಹೆಂಗಂತಂದ್ರೆ ವೀರ ಸಾವರ್ಕರ್ ಗಣೇಶ ಅಂದರೆ ನಾಟ್ ಓನ್ಲಿ ಏರಿಯಾ, ಇದು ರಾಯಚೂರು ಗಮ್ಮಂಗ ಆ ರೀತಿ ಪ್ರತಿಬಿಂಬ ಅದ. ಹಾಗಾಗಿ ಮತ್ತು ಈ ಒಂದು ರಕ್ತದಾನ ಶಿಬಿರ ಅಂತಂತಂದರೆ ಇದು ಗೊತ್ತಿದೆ, ತಮಗೆಲ್ಲ ಗೊತ್ತಿದೆ, ಭಾಳ ಒಳ್ಳೆಯ ಒಂದು ಸಮಾಜಮುಖಿ ಕಾರ್ಯ ಇದು. ಹಾಗಾಗಿ ಇದು ಮಾಡ್ತಾ ಇದ್ದಾರೆ ಅಂತೇಳಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆ ತಿಳಿಸುತ್ತಾ, ಮತ್ತು ಎಲ್ಲ ರೀತಿಯಿಂದ ಗಣೇಶ ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಲಾರದ ರೀತಿಯಿಂದ ನಮ್ಮ ಪೊಲೀಸ್ ಕಡೆಯಿಂದ ಸೂಕ್ತ ರೀತಿಯ ಬಂದೋಬಸ್ತ್ ವ್ಯವಸ್ಥೆ ಮಾಡ್ತೀವಿ. ಇಷ್ಟು ಮಾತಾಡೋಕ್ಕೆ ಅವಕಾಶ